ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಎನ್ನುವ ಅಧ್ಯಾಯದಲ್ಲಿ ದಲಿತ ಬಂಡಾಯ ವಿಮರ್ಶೆಯ ಬಗ್ಗೆ ನೋಡ್ತಾ ಇದ್ದೀವಿ. ಈಗ ಅದರ ಮುಂದುವರಿದ ಭಾಗವನ್ನು ನಾವು ನೋಡಬೇಕಾಗಿದೆ. ಈಗ ನಾವು ದಲಿತ ಸಾಹಿತ್ಯ ಅಂದ್ರೇನು, ದಲಿತ ಸಾಹಿತಿ ಅಂದರೆ ಅವನು ಯಾವ ವಿಷಯಗಳನ್ನು ಒಳಗೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಬಂದಿದ್ದೇವೆ. ದೇವಯ್ಯ ಹರವೆ ಅವರ ವಿಚಾರಗಳು, ಅರವಿಂದ ಮಾಲಗತ್ತಿಯವರ ವಿಚಾರಗಳನ್ನು ನಾವು ಅವರ ಲೇಖನವನ್ನು ಆಧರಿಸಿ ನೋಡ್ತಾ ಬಂದಿದ್ದೀವಿ. ಈಗ ನಾವು ಬಂಡಾಯ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಈ ಬಂಡಾಯ ಸಾಹಿತ್ಯ ಎನ್ನುವುದು ಆಧುನಿಕ ಕನ್ನಡ ಸಾಹಿತ್ಯದ ಇತ್ತೀಚಿನ ಒಂದು ಹಂತ. ನವೋದಯ, ಪ್ರಗತಿಶೀಲ, ನವ್ಯಗಳ ಅನಂತರದ ಸಾಹಿತ್ಯದ ಒಂದು ಚಳುವಳಿಯ ರೂಪದಲ್ಲಿ ಬಂಡಾಯ ಸಾಹಿತ್ಯ ಕಾಣಿಸ್ಕೊಂಡದ್ದು. ಇದನ್ನು ನವ್ಯೋತ್ತರ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ. 70ರ ದಶಕದ ನಂತರದಲ್ಲಿ ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಕೇಳಿ ಬರ್ತಾ ಇರುವಂಥ ಎಲ್ಲ ಪ್ರಗತಿಪರ ಹಾಗೂ ದಲಿತ ಬರಹಗಾರರಿಂದ ಸೃಷ್ಟಿಯಾಗ್ತಾ ಇರುವಂತಹ ಸಾಹಿತ್ಯ ಬಂಡಾಯ ಸಾಹಿತ್ಯ ಎನ್ನುವಂಥದ್ದು ನಾವು ಹಿಂದೆ ಕೂಡ ಗಮನಿಸಿದ್ದೀವಿ. ದಲಿತ ಸಾಹಿತ್ಯವೂ ಕೂಡ ಬಂಡಾಯ ಸಾಹಿತ್ಯವೂ ಕೂಡ ದಲಿತ ಸಾಹಿತ್ಯದ ಒಂದು ಭಾಗ ಅಲ್ವಾ. ಬಂಡಾಯ ಸಾಹಿತ್ಯದ ಒಳಗೆ ದಲಿತ ಸಾಹಿತ್ಯವೂ ಕೂಡ ಸೇರಿಕೊಳ್ಳುತ್ತೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಬಂದ್ವಿ. ಜೊತೆಗೆ ಇತ್ತೀಚೆಗೆ ಅನೇಕ ಸಾಮಾಜಿಕ ರಾಜಕೀಯ ಘಟನೆಗಳು ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆಗಳನ್ನು ತರ್ತಾ ಇವೆ. ಬದುಕಿನಲ್ಲಿ ಅನೇಕ ರೀತಿಯ ಕೋಲಾಹಲಗಳಿಂದಾಗಿ ಸಾಹಿತ್ಯದಲ್ಲೂ ಕೂಡ ಬದಲಾವಣೆ ಅನಿವಾರ್ಯವೆನಿಸಿ ಬಂಡಾಯದ ದನಿ ಮೊಳಗಿತು. ಶತಮಾನಗಳಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶೋಷಣೆಗೆ, ಅಪಮಾನಕ್ಕೆ, ಕ್ರೌರ್ಯಕ್ಕೆ ಬಲಿಯಾದಂತಹ ಪ್ರಜ್ಞಾವಂತ ಲೇಖಕ ಬರೆದ ಪ್ರತಿಭಟನಾ ಸಾಹಿತ್ಯವೇ ನಿಜವಾದ ದಲಿತ ಸಾಹಿತ್ಯವೆನಿಸಿತು. ದಲಿತ ಸಾಹಿತ್ಯವನ್ನು ಒಳಗೊಂಡುದೇ ಬಂಡಾಯ ಸಾಹಿತ್ಯ ಅಂತಲೂ ಕೂಡ ಕರೆಸ್ಕೊಳ್ತು ಎನ್ನುವಂಥದ್ದು. ಹಾಗಾಗಿ ದಲಿತ ಸಾಹಿತ್ಯವನ್ನು ಒಳಗೊಂಡಿರುವಂಥದ್ದು ಬಂಡಾಯ ಸಾಹಿತ್ಯ. ಈ ಬಂಡಾಯ ಸಾಹಿತ್ಯದಲ್ಲಿ ಬರೀ ದಲಿತ ಸಾಹಿತ್ಯ ಮಾತ್ರ ಅಲ್ಲ, ಅನೇಕ ಬಗೆಯ ಸ್ತ್ರೀ ಪರವಾದಂತಹ, ಅಲ್ಪಸಂಖ್ಯಾತರ ಪರವಾದಂತಹ, ಕಾರ್ಮಿಕರ ಪರವಾದಂತಹ ಸಾಹಿತ್ಯವೂ ಕೂಡ ಬಂಡಾಯ ಸಾಹಿತ್ಯದ ಒಂದು ಭಾಗವಾಗಿ ಬಂದಿರೋದನ್ನು ನಾವು ಕಾಣಬಹುದು. ಈ ಬಂಡಾಯ ಸಾಹಿತ್ಯದ ಬಗ್ಗೆ ಬರಗೂರು ರಾಮಚಂದ್ರಪ್ಪನವರು ಹೀಗೆ ಹೇಳ್ತಾರೆ. ಏನಂದರೆ, ನವ್ಯದ ಕೊನೆ ದಿನಗಳಲ್ಲಿ ಬೆಳೆಯುತ್ತಾ ಬಂದ ಈ ಪ್ರತಿಭಟನಾತ್ಮಕ ಸಾಹಿತ್ಯಕ್ಕೆ ಸಮಕಾಲೀನ ಸಂದರ್ಭದ ಪ್ರಮುಖ ಆಶಯಗಳನ್ನು ಬಿಂಬಿಸುವ ಬಂಡಾಯ ಎಂಬ ಹೆಸರಿನಿಂದ ಕರೆಯುವುದು ಸೂಕ್ತವೆನ್ನಿಸಿತು. ಬಂಡಾಯ ಸಾಹಿತ್ಯ ಆಧುನಿಕ ಕನ್ನಡ ಸಾಹಿತ್ಯದ ವಿಕಾಸದ ಈ ಹಂತದಲ್ಲಿ ಅನಿವಾರ್ಯ ಚಳುವಳಿಯಾಗಿ ರೂಪುಗೊಂಡಿದೆ. ಇದು ಚರಿತ್ರೆಯ ಅನಿವಾರ್ಯತೆಯಲ್ಲಿ ಹುಟ್ಟಿ ಬಂದಿದ್ದೇ ಹೊರತು ಒಬ್ಬಿಬ್ಬರ ಹಿತಾಸಕ್ತಿಯ ಫಲ ಅಲ್ಲ. ಇಡೀ ಶೋಷಿತ ಜನಾಂಗದ ಹಿತಾಸಕ್ತಿಯ ಚಾರಿತ್ರಿಕ ಒತ್ತಡದ ಫಲ. ನವ್ಯೋತ್ತರ ಕನ್ನಡ ಸಾಹಿತ್ಯ ಅಂದರೆ ಬಂಡಾಯ ಸಾಹಿತ್ಯ ಅಂತ ಹೇಳಿ ಬರಗೂರು ರಾಮಚಂದ್ರಪ್ಪನವರು ಹೇಳ್ತಾರೆ. ಬಂಡಾಯ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಹೇಳ್ತಾ ಬರ್ತಾರೆ. ಇದು ಚರಿತ್ರೆಯ ಅನಿವಾರ್ಯತೆಯಲ್ಲಿ ಹುಟ್ಟಿ ಬಂದಿರುವಂಥದ್ದೇ ಹೊರತು ಒಬ್ಬಿಬ್ಬರ ಹಿತಾಸಕ್ತಿಯ ಫಲವಾಗಿ ಇದು ಹುಟ್ಟಿ ಬಂದಿದ್ದಲ್ಲ. ಜೊತೆಗೆ ಶೋಷಣೆಗೆ ಒಳಗಾದಂತಹ ಜನಾಂಗದ ಹಿತಾಸಕ್ತಿಯ ಒಂದು ಚಾರಿತ್ರಿಕ ಒತ್ತಡದ ಫಲವಾಗಿ ಬಂಡಾಯ ಸಾಹಿತ್ಯ ಎನ್ನುವಂಥದ್ದು ಹುಟ್ಟುಕೊಂಡು ಬಂದಿದೆ ಎನ್ನುವಂಥದ್ದು. ಜೊತೆಗೆ ಇದು ಒಂದು ಪ್ರತಿಭಟನಾತ್ಮಕವಾದಂತಹ ಸಾಹಿತ್ಯ. ಜೊತೆಗೆ ಇದರಲ್ಲಿ ಸಮಕಾಲೀನ ಸಂದರ್ಭದ ಪ್ರಮುಖ ಆಶಯಗಳನ್ನು ಬಿಂಬಿಸುವಂತಹದ್ದನ್ನು ನಾವು ಕಾಣ್ತೇವೆ. ಇಂತಹ ಪ್ರತಿಭಟನಾತ್ಮಕವಾದಂತಹ ಸಾಹಿತ್ಯಕ್ಕೆ ಬಂಡಾಯ ಸಾಹಿತ್ಯ ಅಂತೇಳಿ ನಾವು ಕರಿಬಹುದು ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ಸಾಹಿತ್ಯ ಸೃಷ್ಟಿ ಎನ್ನುವಂಥದ್ದು ಖುಷಿಗಾಗಿ ಅಲ್ಲ, ಸಾಂಸ್ಕೃತಿಕ ಬದಲಾವಣೆಗಳಿಗಾಗಿ. ಸಂಸ್ಕೃತಿಯಲ್ಲಿ ಪ್ರತಿಷ್ಠಾಪಿತ ಮೌಲ್ಯಗಳೇನಿದ್ದಾವೆ, ಆ ಪ್ರತಿಷ್ಠಾಪಿತ ಮೌಲ್ಯಗಳು ಜಡವಾದಾಗ, ಆ ಮೌಲ್ಯಗಳು ಪ್ರತಿಭಗಾಮಿ ಆದಾಗ ಅವುಗಳ ವಿರುದ್ಧ ಹೋರಾಡುವಂಥದ್ದು ಅನಿವಾರ್ಯ ಆಗತ್ತೆ. ಈ ಹೋರಾಡುವ ಬಗೆಯೇ ಬಂಡಾಯ. ಅದು ಸಾಹಿತ್ಯದಲ್ಲಿ ಅಭಿವ್ಯಕ್ತಿಗೊಂಡಂತಹ ಸಂದರ್ಭದಲ್ಲಿ ಅದನ್ನು ನಾವು ಬಂಡಾಯ ಸಾಹಿತ್ಯ ಅಂತೇಳಿ ಕರಿತೇವೆ. ಇನ್ನು ಸಂಘಟನೆಗೊಂಡಂತಹ ಬಂಡಾಯ ಸಾಹಿತಿಗಳ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿರೋಧಿಸ್ತಾ 1979 ಮಾರ್ಚ್ 10 ಮತ್ತು 11 ಬೆಂಗಳೂರಿನಲ್ಲಿ ಸಮಾವೇಶಗೊಳ್ತಾರೆ.
ಸಮಾವೇಶಗೊಂಡ್ಬಿಟ್ಟು ಈ ಚಳವಳಿಗೆ ಒಂದು ಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಬಂಡಾಯ ಸಾಹಿತಿಗಳ ಸಮ್ಮೇಳನ ಪ್ರಯತ್ನವನ್ನು ನಡೆಸುತ್ತೆ. ಪ್ರಜಾಪ್ರಭುತ್ವದ ರಕ್ಷಣೆಗೆ ಹಾಗೂ ಅದರ ವಿಸ್ತರಣೆಗೆ, ಶೋಷಣೆಯನ್ನು ಸಮರ್ಥಿಸುವಂತಹ ಯಜಮಾನ ಸಂಸ್ಕೃತಿಯ ವಿರುದ್ಧ ಹೋರಾಟಕ್ಕೆ, ಶೋಷಿತ ಜನತೆಯ ಪರವಾದ ಹೋರಾಟದ ಸಾಹಿತ್ಯ ಸೃಷ್ಟಿಗಾಗಿ ಖಡ್ಗವಾಗಲಿ ಕಾವ್ಯ ಎಂಬುವಂತಹ ಘೋಷಣೆಗಳನ್ನು ಆ ಸಮ್ಮೇಳನದಲ್ಲಿ ಮೊಳಗಿಸ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವದ ರಕ್ಷಣೆ, ಯಜಮಾನ ಸಂಸ್ಕೃತಿಯ ವಿರುದ್ಧ ಹೋರಾಟ ಮತ್ತು ಶೋಷಣೆಗೆ ಒಳಗಾದ ಜನತೆಯ ಪರವಾದಂಥ ಹೋರಾಟ, ಇದಕ್ಕಾಗಿ ಸಾಹಿತ್ಯ ಸೃಷ್ಟಿಯಾಗಬೇಕು ಎನ್ನುವಂಥದ್ದು ಅಲ್ಲಿ ಚರ್ಚಿತವಾದಂತಹ, ಅಲ್ಲಿ ತೀರ್ಮಾನಿಸಲ್ಪಟ್ಟಂತಹ ವಿಷಯ ಮತ್ತು ಘೋಷಣೆಗಳು ಆಗಿದ್ವು. ಎಲ್ಲಿ ರಮ್ಯ ಮತ್ತು ನವ್ಯ ಅಂದರೆ ನವೋದಯ ನವ್ಯ ಪಂಥಗಳು ಸೋತಿವೆಯೋ ಅಲ್ಲಿ ಬಂಡಾಯ ಸಾಹಿತ್ಯ ತನ್ನ ಹೊಣೆಗಾರಿಕೆಯನ್ನು ಗುರುತಿಸಲಿಕ್ಕೆ ಹೊರಟಿತು. ಬಂಡಾಯ ಸಾಹಿತ್ಯ ಅಂದರೆ ಕೇವಲ ಸೌಂದರ್ಯೋಪಾಸನೆ ಅಲ್ಲ, ಅದು ಬೌದ್ಧಿಕ ತುಡಿತವೂ ಅಲ್ಲ, ಅದು ಒಂದು ಸಾಮಾಜಿಕ ಹೊಣೆಗಾರಿಕೆ. ಬಂಡಾಯ ಸಾಹಿತ್ಯ ಅಂದರೆ ಒಂದು ಸಾಮಾಜಿಕ ಹೊಣೆಗಾರಿಕೆ. ಅದು ಕೇವಲ ಸೌಂದರ್ಯೋಪಾಸನೆ ಅಲ್ಲ, ಅದು ಬರೀ ರಮ್ಯತೆಯನ್ನು ಹೇಳುವಂಥದ್ದಲ್ಲ, ಕೇವಲ ಬುದ್ಧಿಗೆ ತೋಚಿದ್ದನ್ನು ಹೇಳುವಂಥದ್ದಲ್ಲ, ಅದು ಒಂದು ಜವಾಬ್ದಾರಿ. ಎಂಥ ಜವಾಬ್ದಾರಿ? ಸಾಮಾಜಿಕವಾದಂತಹ ಜವಾಬ್ದಾರಿ. ಸಮಾಜವನ್ನು ಕಿತ್ತು ತಿಂತಾ ಇರುವಂತಹ, ಅಧೋಗತಿಗೆ ತಳ್ಳಿರುವ ಯಜಮಾನ ಸಂಸ್ಕೃತಿಯ ಮುಖ್ಯ ಅಂಶಗಳಾದಂತಹ ಜಾತಿ ವರ್ಗಗಳ ವಿರುದ್ಧ, ಶೋಷಣೆಯ ವಿರುದ್ಧ ಶ್ರಮಜೀವಿಗಳನ್ನು ಬಂಡಾಯಕ್ಕೆ ಅನುಗೊಳಿಸುವುದು, ಶ್ರಮಜೀವಿಗಳನ್ನು ಪ್ರತಿಭಟನೆಗೆ ಸಿದ್ಧಗೊಳಿಸುವುದೇ ಬಂಡಾಯ ಸಾಹಿತ್ಯದ ಗುರಿಯಾಗಿದೆ ಎನ್ನುವುದು. ಹಾಗೆಯೇ ಬಂಡಾಯ ಸಾಹಿತ್ಯ ಎನ್ನುವಂಥದ್ದು ಈಗಾಗಲೇ ನೋಡಿದ ಹಾಗೆ ಬರಗೂರು ರಾಮಚಂದ್ರಪ್ಪನವರು ಹೇಳಿದ ಹಾಗೆ ಯಾರೊಬ್ಬರ ಪ್ರಯೋಗಾಸಕ್ತಿಯ ಸ್ವಘೋಷಿತ ನಿಲುವುಗಳ ಅಸಾಹಿತಿಕ ಕಲ್ಪನೆ ಅಲ್ಲ. ಇದು ಆಳವಾದ ರಾಜಕೀಯ ಪ್ರಜ್ಞೆಯಿಂದ, ಅಸಮಾನತೆಯ ಅಸಹ್ಯ ಅನುಭವದಿಂದ, ಸಾಮಾಜಿಕ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಸ್ಫೋಟಗೊಂಡ ಚರಿತ್ರೆಯ ಒಂದು ಅನಿವಾರ್ಯ ವಾಸ್ತವ. ಹಾಗಾಗಿ ಇದು ಯಾರೊಬ್ಬರ ಪ್ರಯೋಗಾಸಕ್ತಿಯ ನಿಲುವಲ್ಲ, ಯಾವೊಬ್ಬ ವ್ಯಕ್ತಿಯ ಸ್ವಘೋಷಿತ ನಿಲುವೂ ಅಲ್ಲ, ಒಂದು ಅಸಾಹಿತಿಕವಾದಂತಹ ಕಲ್ಪನೆಯೂ ಅಲ್ಲ. ಇದು ರಾಜಕೀಯ ಪ್ರಜ್ಞೆ, ಅಸಮಾನತೆಯ ಅಸಹ್ಯ ಅನುಭವ ಮತ್ತು ಸಾಮಾಜಿಕ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವಂಥ ಒಂದು ಚಾರಿತ್ರಿಕವಾದಂತಹ ಅನಿವಾರ್ಯ ವಾಸ್ತವವೇ ಈ ಬಂಡಾಯ ಸಾಹಿತ್ಯ ಎನ್ನುವಂಥದ್ದು. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ನಂತಹ ಒಂದು ಸಂಸ್ಥೆ ಸಾಂಪ್ರದಾಯಿಕ ಜಡತ್ವವನ್ನು ತೋರಿಸಿದಾಗ, ಸಾಂಪ್ರದಾಯಿಕ ಜಡತ್ವವನ್ನು ಬೆಂಬಲಿಸಿದಾಗ ಅದನ್ನು ವಿರೋಧಿಸುವಂತಹ ಸಂಘಟನಾತ್ಮಕ ಹೋರಾಟ ಬಂಡಾಯದ್ದು. ಬಂಡಾಯಗಾರರು ಅಂದರೆ ಬಂಡಾಯ ಸಾಹಿತಿಗಳು ಆ ಸಾಂಪ್ರದಾಯಿಕವಾದಂತಹ ಜಡತ್ವವನ್ನು ವಿರೋಧಿಸ್ತಾರೆ. ಅದಕ್ಕಾಗಿಯೇ ಅವರು ಸಮ್ಮೇಳನವನ್ನು ಸೇರಿ ನವೆಂಬರ್ 10 1979 ಬೆಂಗಳೂರಿನಲ್ಲಿ ಆ ಒಂದು ಹೋರಾಟವನ್ನು ಅವರು ಮಾಡಿರುವಂಥದ್ದು. ಅದು ಈ ಬಂಡಾಯ ಸಾಹಿತ್ಯ ಚಳವಳಿಗೆ ಒಂದು ಆರಂಭವನ್ನು ಕೊಡುತ್ತೆ. ಈ ಬಂಡಾಯ ಸಾಹಿತ್ಯ ಏನಿದೆ, ಇದು ಶೋಷಿತ ಜನತೆಯ ಪರವಾದ ನಿಲುವನ್ನು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಭದ್ರವಾಗಿ ನೆಲೆಗೊಳಿಸೋದು ಅದರ ಧ್ಯೇಯ. ಯಾರು ಶೋಷಣೆಗೆ ಒಳಗಾದ ಜನ ಇದ್ದಾರೆ ಅವರ ಪರವಾದಂತಹ ನಿಲುವನ್ನು ನೆಲೆಗೊಳಿಸಬೇಕು. ಮತ್ತು ಸಾಹಿತಿ ತನ್ನ ಸಾಮಾಜಿಕ ರಾಜಕೀಯ ಪ್ರಜ್ಞೆಯಿಂದ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಲಿಂಗಭೇದ, ವರ್ಗಭೇದ ನೀತಿಯನ್ನು ವಿರೋಧಿಸುವಂಥದ್ದು ಅಲ್ವಾ. ಜೊತೆಗೆ ಬಂಡಾಯ ಸಾಹಿತ್ಯಕ್ಕೆ ತನ್ನದೇ ಆದಂಥ ಒಂದು ತಾತ್ವಿಕ ನೆಲೆ ಇದೆ ಅನ್ನೋದನ್ನು ಹೇಳ್ತು. ಬಂಡಾಯ ಸಾಹಿತ್ಯ ಸುಮ್ಮನೆ ಅಲ್ಲ, ಅದೊಂದು ಅಸಾಹಿತಿಕವಾದಂತಹ ಕಲ್ಪನೆಯೂ ಕೂಡ ಅಲ್ಲ, ಅದಕ್ಕೆ ತನ್ನದೇ ಆದಂಥ ಒಂದು ತಾತ್ವಿಕವಾದಂತಹ ನೆಲೆ ಇದೆ ಎನ್ನುವಂಥದ್ದನ್ನು ಅವರು ಹೇಳ್ತಾರೆ. ಚಿನ್ನು ಬುಕ್ ಮಾಡಿದ್ದೀನೋ? ಹಾಂ ಸರಿ ಸರಿ. ಯಾಕಷ್ಟು ಅರ್ಜೆಂಟು? ಏನೋ ನೋಡಿಲ್ಲ, ಕಳಿಸ್ತೀನಿ ತಡಿ, ಲಿಂಕ್ ಕಳಿಸ್ತೇನೆ. ಸರಿ, ನೋಡು ಏನು ಅಂತ ತಿಳ್ಕ. ಹಾಂ ಓಕೆ ಹಾಂ ಕಳಿಸ್ತೀನಿ ತಡಿ.
ಈ ಬಂಡಾಯ ಸಾಹಿತ್ಯ ಪರಂಪರೆಯನ್ನು ಇಡಿಯಾಗಿ ವಿರೋಧಿಸುವುದಿಲ್ಲ. ಆದರೂ ಯಾವುದೇ ನಂಬಿಕೆ, ಮೌಲ್ಯಗಳು, ವಿಚಾರಗಳು ಸಮಕಾಲೀನ ಸಂದರ್ಭದಲ್ಲಿ ಅರ್ಥವನ್ನು ಕಳ್ಕೊಂಡಾಗ ಅವು ಸ್ಥಗಿತಗೊಳ್ತವೆ. ಹೀಗೆ ಸ್ಥಗಿತಗೊಳ್ಳುವಂತಹ ಅಂಶಗಳು ಸಂಪ್ರದಾಯ ಅಂತ ಕರೆಸಿಕೊಳ್ತವೆ. ಹಾಗಾಗಿ ಬಂಡಾಯ ಸಾಹಿತಿಗಳು ಇಂಥ ಸ್ಥಗಿತ ಸಂಪ್ರದಾಯಗಳ ವಿರೋಧಿಗಳೇ ಹೊರತು ಪರಂಪರೆಯನ್ನು ಇಡಿಯಾಗಿ ವಿರೋಧಿಸುವವರು ಅಲ್ಲ. ಇನ್ನು ಪ್ರಾಚೀನ ಸಾಹಿತ್ಯದಲ್ಲೂ ಕೂಡ ಬಂಡಾಯದ ದನಿಯನ್ನು ಬಂಡಾಯ ಸಾಹಿತಿಗಳು ಗುರುತಿಸ್ತಾರೆ, ಬಂಡಾಯದ ಸಾಹಿತ್ಯ ವಿಮರ್ಶಕರು ಕೂಡ ಗುರುತಿಸ್ತಾರೆ. 12ನೇ ಶತಮಾನದ ಅಲ್ಲಿಂದ ಆರಂಭಗೊಂಡು ಮೂಡಿ ಬಂದಂತಹ ವಚನ ಸಾಹಿತ್ಯ, ದಾಸರ ಸಾಹಿತ್ಯ, ನವೋದಯ ಸಾಹಿತ್ಯ ಮತ್ತು ಅದಕ್ಕೂ ಪೂರ್ವದ ಪ್ರಾಚೀನ ಸಾಹಿತ್ಯದಲ್ಲೂ ಕೂಡ ಅವುಗಳ ಮಿತಿಯಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು, ಬಂಡಾಯದ ಆಶಯವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ಬಂಡಾಯ ಸಾಹಿತ್ಯ, ಬಂಡಾಯ ವಿಮರ್ಶೆ ಗಮನಿಸುತ್ತೆ. ಹಾಗೆಯೇ ಬಂಡಾಯ ಸಾಹಿತ್ಯ ಎಡಪಂಥೀಯ ವಿಚಾರಧಾರೆಗೆ, ಅದರ ಕಾಳಜಿಗಳಿಗೆ ಬದ್ಧವಾದಂಥ ಒಂದು ಸಾಹಿತ್ಯವೂ ಆಗಿ ಮೂಡಿಬಂದಿದೆ. ಸಾಮಾಜಿಕ ಜವಾಬ್ದಾರಿ ಲೇಖಕನಿಗಿರಬೇಕು, ಕಾಲಕ್ಕೆ ಅವನು ಬದ್ಧನಾಗಿರಬೇಕು. ಇದರಿಂದಾಗಿ ಲೇಖಕ ಆಯಾ ಕಾಲದ ಧೋರಣೆಗಳಿಗೆ ಪ್ರತಿಕ್ರಿಯಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಬಂಡಾಯ ಸಾಹಿತ್ಯ ನಿರ್ಮಿತಿಯ ಲೇಖಕನಿಗೆ ಅವನಿಗೆ ಕಾಲದ ಒಂದು ಪ್ರಜ್ಞೆ ಇರಬೇಕು. ಆಯಾ ಕಾಲದ ಧೋರಣೆಗಳಿಗೆ ಆತ ಪ್ರತಿಕ್ರಿಯಿಸುವವನಾಗಿರಬೇಕು, ಯಥಾವತ್ ಅನುಕರಣೆ ಮಾಡುವವನಲ್ಲ. ಆ ವಸ್ತುಸ್ಥಿತಿ ಏನಿದೆ ಅದರ ಗುಣದೋಷಗಳನ್ನು ಆತ ಚರ್ಚಿಸಬೇಕಾಗತ್ತೆ, ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡಬೇಕಾಗತ್ತೆ. ಅಂಥ ಒಂದು ಜವಾಬ್ದಾರಿ ಈ ಬಂಡಾಯ ಸಾಹಿತಿಗೆ ಇರುತ್ತೆ ಎನ್ನುವಂಥದ್ದು. ಹಾಗೆಯೇ ಈ ಬಂಡಾಯ ಸಾಹಿತ್ಯದಲ್ಲಿ ಆತ ತನ್ನ ಪ್ರತಿಭಟನೆಯ ಅಭಿವ್ಯಕ್ತಿಗೆ, ಯಥಾಸ್ಥಿತಿಯ ವಿರೋಧದ ಅಭಿವ್ಯಕ್ತಿಗೆ, ಪ್ರತಿಭಟಿಸುವುದಕ್ಕೆ ಆತ ಯಾವ ಮಾರ್ಗವನ್ನು ಬೇಕಾದರೂ ಅನುಸರಿಸ್ಬೋದು. ಅಂದರೆ ಸಾಂವಿಧಾನಿಕವಾದಂತಹ, ಪ್ರಜಾಸತ್ತಾತ್ಮಕವಾದಂತಹ, ಮಾನವೀಯವಾದಂತಹ ಯಾವ ಮಾರ್ಗವನ್ನು ಕೂಡ ಆತ ಅಭಿವ್ಯಕ್ತಿಗೆ ಅನುಸರಿಸ್ಬೋದು. ಆದರೆ ಕ್ರೂರ ವ್ಯವಸ್ಥೆಯ ವಿರೋಧಿ ನೆಲೆ ಏನಿದೆ ಅದು ಮಾತ್ರ ಬಂಡಾಯ ಸಾಹಿತ್ಯದ ಹಿನ್ನೆಲೆ ಆಗಿರುತ್ತೆ. ಕ್ರೂರ ವ್ಯವಸ್ಥೆಯನ್ನು ವಿರೋಧಿಸುವಂತಹ ನೆಲೆ, ಅದಕ್ಕಾಗಿಯೇ ಸಾಹಿತ್ಯವನ್ನು ರಚನೆ ಮಾಡುವಂಥದ್ದು ಈ ಬಂಡಾಯ ಸಾಹಿತ್ಯದ ಹಿನ್ನೆಲೆ ಆಗಿರುತ್ತೆ ಮತ್ತು ಪ್ರೇರಣೆ ಆಗಿರುತ್ತೆ. ಬಂಡಾಯ ಸಾಹಿತಿಗಳು ಯಥಾಸ್ಥಿತಿವಾದದ ವಿರೋಧಿಗಳು, ಸಮಾಜ ಬದಲಾವಣೆಯ ಧೋರಣೆಗೆ ಬದ್ಧರು. ಸಮಾಜ ಬದಲಾಗಬೇಕು, ಯಾವ ಮೌಢ್ಯಗಳು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ, ಯಾವ ತಾರತಮ್ಯಗಳು ನಿರಂತರವಾಗಿ ಕಾಲದಿಂದ ಕಾಲಕ್ಕೆ ಸಾಕ್ತಾ ಬಂದಿವೆ, ಅಂತಹ ಯಥಾಸ್ಥಿತಿಯನ್ನು ವಿರೋಧಿಸುವಂತಹ ಮತ್ತು ಸಮಾಜದ ಬದಲಾವಣೆಯನ್ನು ಬಯಸುವಂತಹ ಒಂದು ಧೋರಣೆಗೆ ಬಂಡಾಯ ಸಾಹಿತಿಗಳು ಬದ್ಧರಾಗಿರ್ತಾರೆ. ಹಾಗೆಯೇ ಜನಪರ ಹೋರಾಟಗಳ ಜೊತೆಯಲ್ಲಿ ಸೇರಿಕೊಂಡು ಕ್ರಿಯಾತ್ಮಕವಾದ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಮತ್ತು ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎಡಪಂಥೀಯ ವಿಚಾರಧಾರೆಯನ್ನು ನೆಲೆಗೊಳಿಸಲಿಕ್ಕೆ ಬಂಡಾಯ ಸಾಹಿತಿಗಳು ಬದ್ಧರಾಗಿರ್ತಾರೆ. ಹಲೋ ಅನಿಲ್, ಫೋನ್ ಮಾಡಿದೆ ಕಣಪ್ಪ ಬೆಳಗ್ಗೆ. ಹೌದಾ, ಸರಿ, ಅವತ್ತೊಂದು ದಿನ ಫೋನ್ ಮಾಡಿದ್ದೆ. ಹೌದಾ, ಸರಿ 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 ಅದೊಂದು ಫಿಟ್ ಹೊಡಿಯೋದಿತ್ತು. ಅದೇ ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕಲ್ಲ, ಅದಕ್ಕೆ ಅದೇ ಸುನಿ ಅದು ಅಳತೆ ಎಲ್ಲ ಹಾಕ್ಕೊಟ್ಟು ಹೋಗಿದ್ದಾನೆ. ಅದು ಹೆಂಗೆ ಮಾಡ್ತೀರಿ ಏನು ಅಂತಂತ ಕೇಳೋಣ ಅಂತ ಮಾಡಿದೆ. ಯಾವಾಗ ಬರ್ತೀರಿ ಅಂತ? ಸೋಮವಾರ ಬರ್ತೀಯಾ? ಸರಿ ಸರಿ. ಹೆಂಗೆ ಮಾಡೋಣ ಅದು? ಅಡಿ ಲೆಕ್ಕನೆ ಅಡಿ ಹಿಂಗಪ್ಪ? ಅದು ಭಾಳ ದೂರ ಮಣ್ಣು ಹಾಕೋದು ಕಣೋ ಮರೆಯ, ನೋಡಿ ಮಾಡ್ರೋ. ಹಾಂ 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 ಹಾಂ
ಹೆಂಗೆ ಮಾಡ್ತೀರಿ? 12 ರೂಪಾಯಿ ಮಾಡ್ಕ. ಏ ಆಗತ್ತಾಳಪ್ಪ, ಇದು ಮಣ್ಣು ಅವಾಗ ನಂಗೇನು ದೂರ ಹೊತ್ತಕ್ಕದಲ್ಲ. ಹಾಂ ಹ್ಞೂ 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 ಹೌದೌದೌದು. ಹ್ಞೂ ಹ್ಞೂ ಹೌದೌದು. ಹೌದಾ? ಆಯ್ತು, ಹಂಗಾರೆ ಸೋಮವಾರ ಬರ್ತೀಯ ಹಂಗಾದ್ರೆ? ಹಾಂ, ಓಕೆ ಓಕೆ ನೀ ಆಯ್ತು. ಓಕೆ, ನಾ ಮತ್ತೆ ಫೋನ್ ಮಾಡೋಕ್ಕೆ ಹೋಗಲ್ಲ. ಬರ್ತಿದ್ದಾನೆ. ಆಯ್ತು. ಓಕೆ 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 ಓಕೆ. ಇನ್ನು ಬಂಡಾಯ ಸಾಹಿತಿ ಸಾಮಾಜಿಕ ಸಂಬಂಧಗಳ ಹಿಂದಿರುವಂತಹ ಮೋಸಗಳನ್ನು, ವಂಚನೆಗಳನ್ನು, ಅಮಾನವೀಯತೆಯನ್ನು ಗುರುತಿಸಿಬಿಟ್ಟು ಸಮಾಜ ವ್ಯವಸ್ಥೆಯ ವಿರುದ್ಧ ಸ್ಫೋಟಿಸ್ತಾನೆ, ಅಂದರೆ ಸಿಡಿದು ಹೇಳ್ತಾನೆ. ಈ ಅಸಮಾನತೆಯ ವಿರುದ್ಧ, ಮೋಸಗಳ ವಿರುದ್ಧ, ಅಮಾನವೀಯವಾಗಿ ಮನುಷ್ಯರನ್ನು ನಡೆಸಿಕೊಳ್ಳುವುದರ ವಿರುದ್ಧವಾಗಿ ಆತ ಸ್ಫೋಟಗೊಳ್ತಾನೆ. ಈ ಸ್ಫೋಟನೆಯ ಆಳದಲ್ಲಿ ಒಂದು ಕಳಕಳಿ ಇರುತ್ತೆ. ಅದೇನೆಂದರೆ, ಒಂದು ಹೊಸ ಸಮಾಜವನ್ನು ರಚನೆ ಮಾಡಬೇಕು ಎನ್ನುವಂತಹ ಕಳಕಳಿ. ಅಸ್ತಿತ್ವದಲ್ಲಿ ಇರುವಂತಹ ಸಮಾಜವನ್ನು ಕುರಿತು ಒಂದು ಉಗ್ರವಾದಂಥ ಅಸಹನೆ ಇರುತ್ತೆ. ಒಂದರ ಜೊತೆಗೆ ಇನ್ನೊಂದು ಬೆಸೆದುಕೊಂಡಿರ್ತವೆ. ಹಾಗಾಗಿ ಹೊಸ ಸಮಾಜ ರಚನೆಯ ಕಳಕಳಿ ಒಂದು ಕಡೆಗಿದ್ದರೆ, ಇರುವ ಅಸ್ತಿತ್ವದಲ್ಲಿ ಇರುವಂತಹ ಜಾಡ್ಯಗಳಿಂದ ಕೂಡಿರುವಂತಹ ಸಮಾಜವನ್ನು ಕುರಿತು ಉಗ್ರವಾದಂತಹ ಒಂದು ಅಸಹನೆಯೂ ಕೂಡ ಇರುತ್ತೆ. ಹಾಗಾಗಿ ಯಥಾಸ್ಥಿತಿಯನ್ನು ನೋಡಿಬಿಟ್ಟು ಅಸಹನೆ ಒಂದು ಕಡೆಗಿದ್ದರೆ, ಹೊಸ ಸಮಾಜವನ್ನು ರಚನೆ ಮಾಡುವಂತಹ ಕಳಕಳಿ ಆತನ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಈ ಎರಡೂ ಒಂದಕ್ಕೊಂದು ಬಂಡಾಯ ಸಾಹಿತಿಯಲ್ಲಿ ಬೆಸೆದುಕೊಂಡಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ವಿಮರ್ಶೆಯ ಕಾರ್ಯ ನಡಿಬೇಕಾಗುತ್ತೆ. ಇನ್ನು ಅಸಮಾನತೆ, ಅನ್ಯಾಯ, ಶೋಷಣೆಗಳನ್ನು ಮೂಲಧನವಾಗಿ ಮಾಡಿಕೊಂಡು ಯುಗಗಳಿಂದ ಬಡವರನ್ನು ಮತ್ತು ಜಾತಿಯ ದೃಷ್ಟಿಯಿಂದ ಹೀನರಾದವರನ್ನು ತುಳಿಯುತ್ತಾ ಬಂದ ಯಜಮಾನ ಸಂಸ್ಕೃತಿಯ ವಿರುದ್ಧ ಬಂಡೇಳುವ ಕೆಚ್ಚು ಅವರಲ್ಲಿರುತ್ತೆ. ಅಂಥ ಪ್ರತಿಭಟನೆಯ ಹಿಂದಿರುವ ಪ್ರಾಮಾಣಿಕತೆಯೇ ಬಂಡಾಯ ಸಾಹಿತ್ಯದ ಮೂಲ ನೆಲೆ. ಹಾಗಾಗಿ ಬಂಡೇಳುವಂತಹ ಕೆಚ್ಚೇನಿದೆ ಯಜಮಾನ ಸಂಸ್ಕೃತಿಯ ವಿರುದ್ಧ, ಅದು ಪ್ರಾಮಾಣಿಕವಾಗಿರಬೇಕು. ಆ ಪ್ರಾಮಾಣಿಕತೆಯೇ ಬಂಡಾಯ ಸಾಹಿತ್ಯದ ಮೂಲ ಆಗಿರುತ್ತೆ ಎನ್ನುವಂಥದ್ದು. ಇನ್ನು ಬಂಡಾಯ ಸಾಹಿತ್ಯ ಹೇಳುವುದೇನೆಂದರೆ, ಅಲ್ಲಿಯ ವಿಮರ್ಶೆಯೂ ಕೂಡ ಅದನ್ನೇ ಹೇಳ್ತಾ ಹೋಗುತ್ತೆ. ಸಾಹಿತ್ಯ ರಚನೆ ಸಾಹಿತ್ಯಕ್ಕಾಗಿ ಅಲ್ಲ, ಅದು ಜನರಿಗಾಗಿ, ಸಮಾಜಕ್ಕಾಗಿ, ಜನರ ಬದುಕನ್ನು ಸುಧಾರಿಸುವುದಕ್ಕಾಗಿ. ಇಂತಹ ಸಾಹಿತ್ಯದ ಉದ್ದೇಶಗಳು ಬಂಡಾಯ ಸಾಹಿತ್ಯದಲ್ಲಿ ಪ್ರಕಟ ಆಗ್ತಾ ಬಂದಿವೆ. ಈ ಬಂಡಾಯ ಸಾಹಿತ್ಯದ ಈ ಉದ್ದೇಶಗಳಿಂದ ಇವು ಸಾಂಸ್ಕೃತಿಕ ಅನನ್ಯತೆಯನ್ನು ವ್ಯಕ್ತಪಡಿಸುವಂಥವುಗಳು. ಸಮಾಜದ ವಸ್ತುಸ್ಥಿತಿಯನ್ನು ಹೇಳ್ತಾನೆ ಅದರ ಸಾಧ್ಯತೆಯನ್ನು ಕಾಣಲು, ಅದರಲ್ಲಿ ಹೊಸತನ್ನು ಮೂಡಿಸಲು ಈ ಬಂಡಾಯ ಸಾಹಿತ್ಯದ ಉದ್ದೇಶಗಳು ಪ್ರಯತ್ನಿಸ್ತವೆ. ಇಂತಹ ಉದ್ದೇಶಗಳನ್ನು, ಅಂದರೆ ಹೊಸ ಸಮಾಜವನ್ನು ನಿರ್ಮಿಸುವ, ಸಾಧ್ಯತೆಗಳನ್ನು ಕಾಣುವ ಉದ್ದೇಶವನ್ನು ಹೊತ್ತಂತಹ ಸಮಾಜದ ಎಲ್ಲ ವರ್ಗಗಳ ಒಂದು ದೊಡ್ಡ ಪಡೆ ಬಂಡಾಯ ಸಾಹಿತ್ಯ ನಿರ್ಮಾಣದಲ್ಲಿ ಪಾಲ್ಗೊಳ್ತು. ಅವರ ಬರವಣಿಗೆ ಅಸಹಾಯಕರಲ್ಲಿ, ದಮನಕ್ಕೆ ಒಳಗಾದವರಲ್ಲಿ, ಮಹಿಳೆಯರಲ್ಲಿ ಅಪಾರವಾದಂತಹ ಭರವಸೆಯನ್ನು ಮೂಡಿಸುವ ಕೆಲಸವನ್ನು ಈ ಬಂಡಾಯ ಸಾಹಿತ್ಯ ಮಾಡ್ತಾ ಬಂತು. ನಾವು ಮೊದಲೇ ಗಮನಿಸಿದ ಹಾಗೆ ಈ ಬಂಡಾಯ ಸಾಹಿತ್ಯ ಅನ್ನೋದೇನಿದೆ, ಇದು ಕೇವಲ ದಲಿತ ಸಾಹಿತ್ಯ, ದಲಿತ ಪ್ರಜ್ಞೆಯ ಒಂದು ಪ್ರತಿಭಟನಾತ್ಮಕ ಬರವಣಿಗೆ ಮಾತ್ರ ಅಲ್ಲ. ಭಾರತದ ಎಲ್ಲ ಸಮುದಾಯಗಳಲ್ಲಿರುವಂತಹ ಮಹಿಳೆಯರೂ ಕೂಡ ಶೋಷಣೆಗೆ ಒಳಗಾಗಿದ್ದಾರೆ, ಒಳಗಾಗ್ತಾ ಇದ್ದಾರೆ. ಈ ಮಹಿಳಾ ಸಮೂಹ ಕೂಡ ಈ ಬಂಡಾಯಕ್ಕೆ ಒಂದು ಭರವಸೆಯ ಸಂಕೇತವಾಯಿತು. ಮಹಿಳಾ ಬರವಣಿಗೆಗಾರರೂ ಕೂಡ, ಲೇಖಕಿಯರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪ್ರಪಂಚದ ಅನುಭವಗಳನ್ನು, ಮಹಿಳಾ ಪ್ರಪಂಚದ ಜೀವನ ಕ್ರಮವನ್ನು,
ಮಹಿಳೆಯರು ಈ ಪುರುಷ ಪ್ರಧಾನ ವ್ಯವಸ್ಥೆ, ಪಿತೃಪ್ರಧಾನ ವ್ಯವಸ್ಥೆಯಿಂದ ಅನುಭವಿಸುತ್ತಿರುವಂತಹ ಯಾತನೆಗಳನ್ನು ತಮ್ಮ ಕೃತಿಗಳಲ್ಲಿ ದಟ್ಟವಾಗಿ ಹೇಳಲಿಕ್ಕೆ ಪ್ರಾರಂಭಿಸಿದರು. ಹಾಗಾಗಿ ಮಹಿಳೆಯ ವಿಷಯವಾಗಿ ಅದುವರೆಗೆ ಯಾವುದು ಸಂಕೋಚಕ್ಕೆ ಒಳಗಾಗಿತ್ತೋ ಅದು ಈ ಬಂಡಾಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಸಹಜ ಎನ್ನುವ ಹಾಗೆ ಅಭಿವ್ಯಕ್ತಿಯ ಕ್ರಿಯೆಗೆ ಒಳಪಡ್ತು. ಸಂಕೋಚವನ್ನು ಬದಿಗಿಟ್ಟು ಲೇಖಕಿಯರು ನೇರವಾಗಿ ತಮ್ಮ ದುಃಖ ದುಮ್ಮಾನಗಳನ್ನು, ಲಿಂಗ ತಾರತಮ್ಯದ ಬಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದರೆ ಯಾವ ಅಂಜಿಕೆ ಅಳುಕು ಇಲ್ಲದೆ ತಮಗೆ ಆಗ್ತಾ ಇರುವಂತಹ ಈ ಮೇಲು ಕೀಳನ್ನು, ತರತಮವನ್ನು ಸ್ಪಷ್ಟವಾಗಿ, ಖಂಡಿತವಾಗಿ ನೇರ ನುಡಿಗಳಲ್ಲಿ ಪ್ರಕಟಿಸಲಿಕ್ಕೆ ಅನಾವರಣಗೊಳಿಸಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಮಹಿಳೆ ಯಾವುದಕ್ಕೂ ಸಂಕೋಚ ಪಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಎನ್ನುವಂತಹ ಬದುಕಿನ ಮುಖಿಯಾದ ನೆಲೆಯ ಸಮಾನತೆ ಆ ಸಾಹಿತ್ಯ ಸೃಷ್ಟಿ ಮಾಡಿತು. ಇದು ಬಂಡಾಯ ಸಾಹಿತ್ಯದ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಯಾಕೆಂದರೆ ಮಹಿಳೆಯರು ಸಂಕೋಚವನ್ನು ಬದಿಗಿಟ್ಟು ತಾವು ಈ ತಾರತಮ್ಯದ ವಿರುದ್ಧವಾಗಿ ಸ್ತ್ರೀಯರನ್ನು ಕೇವಲ ದ್ವಿತೀಯ ದರ್ಜೆಯ ವ್ಯಕ್ತಿಗಳನ್ನಾಗಿ ನೋಡುವಂತಹ ಆ ಸಂಪ್ರದಾಯ ಏನಿದೆ, ಆ ಜಡತ್ವದ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಂತಹ ಪರಂಪರೆ ಏನಿದೆ, ಅದರ ವಿರುದ್ಧ ಅವರು ಕೃತಿಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಇದು ಕೂಡ ಬಂಡಾಯ ಸಾಹಿತ್ಯದ ಒಂದು ದೊಡ್ಡ ಕೊಡುಗೆಯಾಗಿದೆ ಎನ್ನುವಂಥದ್ದು. ಹಾಗೆಯೇ ಈ ಬಂಡಾಯ ಸಾಹಿತ್ಯ ಯಾವೊಬ್ಬ ನಿರ್ದಿಷ್ಟ ವ್ಯಕ್ತಿಯ ಸಿದ್ಧಾಂತಗಳನ್ನು ನೆಚ್ಚಿಕೊಂಡು ನಿಂತಿಲ್ಲ ಅಂತ ಹೇಳ್ತಾರೆ. ಅಂದರೆ ಕಾರ್ಲ್ ಮಾರ್ಕ್ಸು ಅಥವಾ ಲೋಹಿಯಾ ಅಥವಾ ರಾಮಸ್ವಾಮಿ ನಾಯ್ಕರು, ಅಂಬೇಡ್ಕರು, ಜಯಪ್ರಕಾಶ್ ನಾರಾಯಣ್ ಇವರುಗಳಲ್ಲಿ ಯಾರೋ ಒಬ್ಬರ ಸಿದ್ಧಾಂತ, ಯಾರೋ ಒಬ್ಬರ ತತ್ವ, ಯಾರೋ ಒಬ್ಬರ ವಿಚಾರಗಳಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಅದು ಸಮಾಜದ ಪರಿವರ್ತನೆಗೆ ಹಂಬಲಿಸಿದ ಎಲ್ಲ ವಿಚಾರವಾದಿಗಳ, ಎಲ್ಲ ಸಿದ್ಧಾಂತ ಪ್ರತಿಪಾದಕರ, ಎಲ್ಲ ತತ್ವಶಾಸ್ತ್ರಜ್ಞರ ವಿಚಾರಗಳನ್ನು ಅದು ಒಳಗೊಂಡಿತ್ತು. ಬಂಡಾಯ ಸಾಹಿತ್ಯದಲ್ಲಿ ಕಾರ್ಲ್ ಮಾರ್ಕ್ಸ್ ವಿಚಾರ ಪ್ರಭಾವ ಬೀರಿದೆ. ಲೋಹಿಯವರ ವಿಚಾರಧಾರೆಗಳು, ರಾಮಸ್ವಾಮಿ ನಾಯ್ಕರವರ ವಿಚಾರಧಾರೆಗಳು, ಜಯಪ್ರಕಾಶ್ ನಾರಾಯಣ್ ಅವರ ವಿಚಾರಧಾರೆಗಳು, ಮತ್ತು ಮುಖ್ಯವಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಈ ಬಂಡಾಯ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರಿದ್ದೇವೆ. ಬಂಡಾಯ ಸಾಹಿತ್ಯದ ವ್ಯಕ್ತಿ ಶಕ್ತಿಗಳು ಇವರೆಲ್ಲರೂ ಕೂಡ ಆಗಿದ್ದಾರೆ ಎನ್ನುವುದನ್ನು ಈ ಬಂಡಾಯ ಸಾಹಿತ್ಯ ವಿಮರ್ಶೆಯು ನಮಗೆ ತಿಳಿಸಿಕೊಡುತ್ತೆ. ಹೀಗೆ ಬಂಡಾಯ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯದ ವಿಮರ್ಶೆ ಈ ನೆಲೆಗಟ್ಟಿನಲ್ಲಿ ಸಾಗ್ತಾ ಬಂದಿದೆ ಎನ್ನುವಂಥದ್ದು. ಧನ್ಯವಾದಗಳು.